ಅಂಡರ್ ಐ ಪಫಿನೆಸ್ನ ಮನೇಲಿ ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸಾಧಾರಣವಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಜೊತೆಗೆ ಅಂಡರ್ ಐ ಪಫಿನೆಸ್ ಕೂಡ ಬಂದಿರುತ್ತೆ. ಈ ಪಫಿನೆಸ್ ಯಾತಕ್ಕೆ ಬರುತ್ತೆ ಅಂತಂದ್ರೆ ಅಲ್ಲಿರುವಂಥ ಟಿಯರ್ ಡಕ್ಟ್ ಅಂತ ಏನು ಹೇಳ್ತೀವಿ ಅದು ಆಕ್ಟಿವೇಟ್ ಆದಾಗ ಅಥವಾ ಅದರಲ್ಲಿ ಎಡಿಮಾ ಆದಾಗ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಬರೋದಕ್ಕೆ ತುಂಬಾನೇ ರೀಸನ್ಸ್ ಇರುತ್ತೆ. ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂದ ಆಗಿರ್ಬೋದು, ನಿದ್ದೆ ಕಡಿಮೆ ಮಾಡೋರ್ಗು ಅಥವಾ ನಿದ್ದೆ ಜಾಸ್ತಿ ಮಾಡೋರ್ಗು ಕೂಡ ಇದು ಬರೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಹೈ ಬ್ಲಡ್ ಪ್ರೆಷರ್ ಇರುವಂಥವ್ರಿಗೆ ಕೂಡ ಪಫಿನೆಸ್ ಅಂತ ಏನು ಹೇಳ್ತೀವಿ ಅದು ಬರುವಂಥ ಚಾನ್ಸಸ್ ಇರುತ್ತೆ. ಇದನ್ನ ರೆಡ್ಯೂಸ್ ಮಾಡ್ಕೊಳ್ಬೇಕಂತಂದ್ರೆ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಬೆಣ್ಣೆನ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಒಂದು ಮುಷ್ಟಿಯಷ್ಟು ತಗೊಂಡು ಕಣ್ಣಿನ ಮೇಲೆ ನೀಟಾಗಿ ಇಟ್ಕೊಳ್ಳಿ. ಅದಕ್ಕೆ ಸುಖೋಷ್ಣ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ಬಿಸಿ ಇರುತ್ತೆ. ಜೊತೆಗೆ ಆಲೂಗಡ್ಡೆಲಿ ಇರೋವಂಥ ಸ್ಟಾರ್ಚ್ ಕೂಡ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಈ ಐ ಪ್ಯಾಡ್ ಅಂತ ಏನು ಹಾಕೋತಿದ್ದೀವಿ ಅದು ತುಂಬ ಫಾಸ್ಟಾಗಿ ಪಫಿನೆಸ್ನ ರೆಡ್ಯೂಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ.